ನಮಸ್ಕಾರ. ನಮ್ಮೆಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಸಮಯದ ಚಕ್ರದಲ್ಲಿ ಸಿಕ್ಕಿ ಹಾಕೊಂಡ ಹಾಗೆ. ಒಂದು ಕಡೆ ನಿನ್ನೆಯ ನೆನಪುಗಳು, ಇನ್ನೊಂದು ಕಡೆ ನಾಳೆಯ ಚಿಂತಗಳು. ಇದ್ರ ಮಧ್ಯೆ ನಮ್ಮ ಮನಸ್ಸು ಅಕ್ಷರಶಃ ಜೀಗ್ತಾ ಇರುತ್ತೆ. ಬನ್ನಿ, ಹಾಗಾದ್ರೆ ಈ ಕಾಲದ ಸೆರೆಮನೆಯಿಂದ ಹೊರಬರುವ ದಾರಿಯನ್ನ ಒಟ್ಟಿಗೆ ಸೇರಿ ಹುಡುಕೋಣ. ಒಂದು ನಿಮಿಷ ಯೋಚನೆ ಮಾಡ್ನೋಡಿ. ಈ ಕ್ಷಣ ಮನಸ್ಸು ಎಲ್ಲಿದೆ? ಇಲ್ಲೇ ಈ ಮಾತನ್ನು ಕೇಳ್ತಾ ಇದೆಯಾ? ಅಥವಾ ನಿನ್ನೆಯ ಯಾವುದೋ ಘಟನೆಯಲ್ಲಿ, ಇಲ್ಲ ನಾಳೆಯ ಪ್ಲಾನ್ಗಳಲ್ಲಿ ಕಳೆದು ಹೋಗಿದ್ಯಾ? ನೋಡಿ, ನಮ್ಮ ದೇಹ ವರ್ತಮಾನದಲ್ಲಿರುತ್ತೆ, ಆದ್ರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಓಡಾಡ್ತಿರುತ್ತೆ. ಇದು ಎಷ್ಟು ವಿಚಿತ್ರ ಅಲ್ವಾ? ಇದೇ ವಿಷಯದ ಬಗ್ಗೆ ನಾವು ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ. ಸರಿ, ನಮ್ಮ ಮನ್ಸು ಹೀಗೆ ಕಾಲದಲ್ಲಿ ಸಿಕ್ಕಿ ಹಾಕೊಳ್ಳೋಕೆ ಮೊದಲನೇ ಕಾರಣ ಅಂದ್ರೆ ಭೂತಕಾಲ. ನಾವು ಅದನ್ನ ನೋಡೋ ರೀತಿಯೇ ಬೇರೆ. ಹಾಗಾದ್ರೆ ಈ ಕಳೆದು ಹೋದ ಘಟನೆಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಮೂಲ ಜ್ಞಾನ ಹೇಳೋ ಪ್ರಕಾರ ಭೂತಕಾಲ ಅನ್ನೋದು ಒಂದು ರೀತಿ ಕನ್ಸು ಇದ್ದ ಹಾಗೆ. ಇಲ್ಲಿ ಸ್ವಾಮಿ ಚಿದ್ಭವಾನಂದರ ಒಂದು ಅದ್ಭುತವಾದ ಮಾತಿದೆ ಕೇಳಿ. ಕಳೆದು ಹೋದದ್ದು ಮತ್ತೆ ಬರೋದಿಲ್ಲ, ಅದು ಕನಸಿನಂತೆ ಮಾಯವಾಗಿದೆ. ಇದು ಎಂಥ ಸತ್ಯ ಅಲ್ವಾ? ಭೂತಕಾಲ ಅನ್ನೋದು ನಮ್ಮ ನೆನಪಿನಲ್ಲಿ ಮಾತ್ರ ಜೀವಂತವಾಗಿರುತ್ತೆ. ರಿಯಾಲಿಟಿಯಲ್ಲಿ ಅದು ಈಗಾಗ್ಲೇ ಮಾಯವಾದ ಒಂದು ಕನಸಿನ ಥರ ಅಷ್ಟೇ. ಆದ್ರೆ ಇಲ್ಲಿ ಒಂದು ತುಂಬಾನೇ ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸ್ಬೇಕು. ನಾವು ಭೂತಕಾಲದ ಬಗ್ಗೆ ಯೋಚನೆ ಮಾಡ್ತೀವಿ ಸರಿ, ಆದ್ರೆ ಆ ಯೋಚನೆಗಳು ಹುಟ್ಟೋದು ಯಾವಾಗ? ವರ್ತಮಾನದಲ್ಲಿ, ಅಂದ್ರೆ ಈ ಕ್ಷಣದಲ್ಲಿ. ಅಂದ್ರೆ ಅರ್ಥ ಏನು? ನಾವು ಭೂತಕಾಲವನ್ನ ಮತ್ತೆ ಸೃಷ್ಟಿ ಮಾಡ್ತಾ ಇಲ್ಲ, ಬದಲಿಗೆ ಈ ಕ್ಷಣದಲ್ಲಿ ಕೂತು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ. ಸರಿ, ಭೂತಕಾಲದ ಕಥೆ ಹೀಗಾಯ್ತು. ಈಗ ಭವಿಷ್ಯದ ಕಡೆ ಬರೋಣ. ಭೂತಕಾಲದ ಹಾಗೇನೆ ಭವಿಷ್ಯ ಕೂಡ ನಮ್ಮನ್ನ ವರ್ತಮಾನದಿಂದ ದೂರ ಎಳೆಯುತ್ತೆ. ಹಾಗಾದ್ರೆ ಇನ್ನು ಆಗೇ ಇರದ ಘಟನೆಗಳ ಬಗ್ಗೆ ನಾವು ಹೇಗೆ ಯೋಚಿಸ್ಬೇಕು? ಅದ್ರ ಬಗ್ಗೆನೂ ಒಂದು ಒಳನೋಟ ಇಲ್ಲಿದೆ, ನೋಡೋಣ. ನೋಡಿ, ಮಾತು ಎಷ್ಟು ಆಳವಾಗಿದೆ ಅಂತ. ಭವಿಷ್ಯ ಎಂಬುದು ಕೇವಲ ಒಂದು ಮಾನಸಿಕ ಪ್ರಕ್ಷೇಪಣೆ. ಆ ಕಲ್ಪನೆಯೂ ಸಹ ವರ್ತಮಾನದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ. ಇದು ನಮ್ಮನ್ನ ನಿಜವಾಗ್ಲೂ ಯೋಚನೆಗೆ ಹಚ್ಚುತ್ತಲ್ವಾ? ಹಾಗಾದ್ರೆ ನಾವು ನಾಳೆ ಬಗ್ಗೆ ಚಿಂತೆ ಮಾಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಭವಿಷ್ಯದ ಬಗ್ಗೆನಾ, ಅಥವಾ ಈ ಕ್ಷಣದಲ್ಲಿ ನಾವು ಸೃಷ್ಟಿ ಮಾಡ್ಕೊಳ್ತಿರೋ ಕಲ್ಪನೆಗಳ ಬಗ್ಗೆನಾ? ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಏನಾಗುತ್ತೆ? ಭೂತಕಾಲ ಅನ್ನೋದು ಒಂದು ಮಾಯವಾದ ಕನಸು, ಭವಿಷ್ಯ ಅನ್ನೋದು ಕೇವಲ ಒಂದು ಕಲ್ಪನೆ. ಅಂದ್ರೆ ಇವೆರಡೂ ಅಸ್ತಿತ್ವದಲ್ಲಿರೋದು ಎಲ್ಲಿ? ನಮ್ಮ ಮನಸ್ಸಿನಲ್ಲಿ. ಯಾವಾಗ? ಈಗ, ಈ ವರ್ತಮಾನದ ಕ್ಷಣದಲ್ಲಿ ಮಾತ್ರ. ಓಕೆ, ಭೂತದ ಕನಸು, ಭವಿಷ್ಯದ ಕಲ್ಪನೆ, ಈ ಭ್ರಮೆಗಳಿಂದ ಹೊರಗೆ ಬರುವ ಸಮಯ ಬಂದಿದೆ. ಈಗ ನಾವು ನಿಜವಾಗ್ಲೂ ಅಸ್ತಿತ್ವದಲ್ಲಿರೋ ಒಂದೇ ಒಂದು ಸತ್ಯದ ಬಗ್ಗೆ ಮಾತಾಡೋಣ. ಅದೇ ವರ್ತಮಾನದ ಅದ್ಭುತ ಶಕ್ತಿ. ಈ ವಾಕ್ಯವನ್ನು ಒಂದು ಕ್ಷಣ ಮನಸ್ನಲ್ಲಿ ನೆನಪು ಮಾಡ್ಕೊಳ್ಳಿ. ಎಲ್ಲೆಲ್ಲೂ, ಎಲ್ಲಾ ಕಡೆ ನಿಜವಾಗಿ ಇರೋದು ಒಂದೇ, ಅದು ನಿರಂತರವಾದ ವರ್ತಮಾನ. ನಮ್ಮ ಅನುಭವಕ್ಕೆ ಸಿಗುವ ಏಕೈಕ ರಿಯಾಲಿಟಿ ಎಂದ್ರೆ ಅದು ಈ ಕ್ಷಣ. ಈ ಒಂದು ಸ್ಥಿತಿಗೆ ಶಾಸ್ತ್ರಗಳಲ್ಲಿ ಆತ್ಮಸನ್ನಿಧಾನಂ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಭೂತದ ಚಿಂತೆ, ಭವಿಷ್ಯದ ಕಲ್ಪನೆ ಇದೆಲ್ಲವನ್ನೂ ಬಿಟ್ಟು ಪೂರ್ತಿಯಾಗಿ ಈ ಕ್ಷಣದಲ್ಲಿ ನೆಲೆಯೂರಿ ನಿಲ್ಲೋದು. ಇದು ಸುಮ್ನೆ ಟೈಮ್ ಬಗ್ಗೆ ಗಮನ ಕೊಡೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ಆಳವಾದ ಶಾಂತಿಯ ಸ್ಥಿತಿ. ಈ ಒಂದು ಸತ್ಯವನ್ನ ಜ್ಞಾನಿ ಪಟ್ಟಿನತ್ತಾರವರು ತಮ್ಮ ಕಾವ್ಯದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಗೊತ್ತಾ? ಅದನ್ನ ನೋಡೋಣ ಬನ್ನಿ. ಪಟ್ಟಿನತ್ತಾರ್ ಹೀಗೆ ಹೇಳ್ತಾರೆ: ಅಂದಿನಿಂದ ಇಂದಿನವರೆಗೂ ಅರಿಯದ ಪರ್ವದಲ್ಲಿ ಎಂದೆಂದು ಇರುವವನೇ ನಿರಾಮಯನು ನೋಡು. ವಾವ್! ಈ ಸಾಲುಗಳಲ್ಲಿರೋ ಆಳವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಈ ಕಾವ್ಯದ ಅರ್ಥ ಏನು? ಇಲ್ಲಿ ಅಂದಿನಿಂದ ಅನ್ನೋದು ಭೂತಕಾಲವನ್ನ ಸೂಚಿಸ್ತೆ, ಇಂದಿನವರೆಗೂ ಅನ್ನೋದು ಭವಿಷ್ಯವನ್ನ. ಹಾಗಾದ್ರೆ ಈ ಭೂತ ಮತ್ತು ಭವಿಷ್ಯದ ನಡುವೆ ನಿರಾಮಯನು ಅಂದ್ರೆ ಯಾವುದೇ ಕಾಯಿಲೆ ನೋವಿಲ್ದೆ ಇರೋನು ಯಾರು? ಅವನೇ ವರ್ತಮಾನದಲ್ಲಿ ಇರುವಂತಹ ಶಾಶ್ವತವಾದ ಆತ್ಮ. ಕೊನೆಯದಾಗಿ ನಾವೆಲ್ಲರೂ ಈ ಒಂದು ಪ್ರಶ್ನೆಯನ್ನ ನಮ್ಮೊಳಗೆ ಕೇಳ್ಕೊಳ್ಳೋಣ. ಒಂದು ವೇಳೆ ನಾವು ಭೂತಕಾಲದ ಕನಸನ್ನ ಮತ್ತು ಭವಿಷ್ಯದ ಕಲ್ಪನೆಯನ್ನ ಸಂಪೂರ್ಣವಾಗಿ ಬಿಟ್ಬಿಟ್ರೆ, ಈ ನಿರಂತರ ವರ್ತಮಾನದಲ್ಲಿ, ಈ ಕ್ಷಣದಲ್ಲಿ ಏನನ್ನ ಕಂಡ್ಕೊಳ್ಬೋದು? ನಾವು ಇಲ್ಲಿವರೆಗೆ ಚರ್ಚಿಸಿದ ಈ ಅದ್ಭುತ ಜ್ಞಾನ ಸ್ವಾಮಿ ಚಿದ್ಭವಾನಂದರ ದಿನಸರಿ ಧ್ಯಾನಂ ಅನ್ನೋ ಕೃತಿಯಿಂದ ಆಯ್ದುಕೊಂಡಿದ್ದು. ಬನ್ನಿ, ಭೂತ ಭವಿಷ್ಯ ಅನ್ನೋ ಸಂಕೋಲೆಗಳಿಂದ ನಮ್ಮನ್ನ ನಾವೇ ಬಿಡಿಸ್ಕೊಂಡು ವರ್ತಮಾನದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಪ್ರಯತ್ನಿಸೋಣ.